ಮತ್ತು BPL ಕಾರ್ಡ್ ರದ್ದತಿಗಳಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ ಸರ್. ರದ್ದಾಗಿಲ್ಲ. BPL ಕಾರ್ಡು ರದ್ದಾಗಿಲ್ಲ, APL ಕಾರ್ಡು ರದ್ದಾಗಿಲ್ಲ. ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ. ಈಗ BPLು ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ 80% ಇದೆ. ಇದೇನು ಕೆಲವರು BPLಗೆ ಅರ್ಹರಲ್ಲದವ್ರು ಇದ್ದಾರೆ. ಅದನ್ನು ತೆಗೆಯೋ ಕೆಲಸ ಮಾಡಿದ್ದೀವಿ. ಅವ್ರನ್ನ APLಗೆ ಹಾಕ್ತೀವಿ, ಅವ್ರು ರದ್ದು ಮಾಡೋದಿಲ್ಲ. ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದರೆ ಸಿಗ್ಬೋದು. APL ಇರ್ತಾರೆ, ರದ್ದು ಮಾಡೋದಿಲ್ಲ. BPL ಕಾರ್ಡು ರದ್ದಿಲ್ಲ, APL ಕಾರ್ಡು ರದ್ದಿಲ್ಲ. ಯಾರು BPLಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ, ಅಂಥವ್ರನ್ನ APLಲ್ಲಿ ಇಡ್ತೀವಿ ಇಷ್ಟೇ. ಇವತ್ತು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ ಯಾವುದೂ 50 ಮೇಲೆ ಇಲ್ಲ. ನಮ್ಮಲ್ಲಿ 80 ಭಾಗ ಇದೆ. ಅಂದರೆ ಬಂದಂಥ ಸರ್ಕಾರಗಳು ಬರ್ತಾ ಮಾಡ್ತಾ 6.5 ಕೋಟಿ ಜನದಲ್ಲಿ 4.25 ಕೋಟಿಗೆ ಫಲಾನುಭವಿಗಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಇದರಲ್ಲಿ BPLಗೆ ಅರ್ಹರಲ್ಲದೆ ಇರೋರನ್ನ APLಲ್ಲಿ ಇಡೋ ಕಾರ್ಯಕ್ರಮ ಪ್ರಕ್ರಿಯೆ ಶುರು ಮಾಡಿದ್ದೇವೆ. ಅದು ಆದ ತಕ್ಷಣ ಮತ್ತೆ ಹೊಸದಾಗಿ ಕೆಲವರಿಗೆ BPL ಕಾರ್ಡ್ ಸಿಕ್ಕದೆ ಇರಬಹುದು, ಅದನ್ನು ಓಪನ್ ಮಾಡ್ತೀವಿ. ಕೇಂದ್ರ ಸರ್ಕಾರ